ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು, ಕೇಂದ್ರ ಸರ್ಕಾರ ಇತ್ತೀಚೆಗೆ ತಂದಿರತಕ್ಕಂಥ ಕಾನೂನು ಹಾಗೂ ಕೆಲವು ನೀತಿಗಳ ಬಗ್ಗೆ ಸ್ಪಷ್ಟವಾಗಿ ನಾವು ನಮ್ಮ ಸರ್ಕಾರದ ಘೋಷಣೆಯೊಳಗೆ ಡಿಕ್ಲರೇಷನ್ ಆಫ್ ದಿ ಗವರ್ಮೆಂಟ್ ಆರ್ ಎಕ್ಸ್ಪ್ರೆಸ್ ಟು ಗವರ್ನರ್ಸ್ ಅಡ್ರೆಸ್ ಅದರೊಳಗೆ ನಾವು ಕಾಣಿಸಿದ್ವಿ. ಆದರೆ ಅದರಲ್ಲಿ 2 ಸಾಲನ್ನು ಓದಿ ಒಮ್ಮೆಲೇ ಜೈ ಹಿಂದ್ ಅಂತೇಳಿ ಅವರು 176 ಸಂವಿಧಾನದ ಅನುಚ್ಛೇದ ಆರ್ಟಿಕಲ್ 171 of the Constitution of India very candidly say that he shall address the joint session, and it is evidently that he is going to a very long cabinet. ಆದರೆ ಅವರು ಹಾಗೆ ಮಾಡಿದರೆ 2 ಸಾಲ ಮಾತ್ರ ಓದಿ ಹೋಗಿರೋದರಿಂದ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಸಂವಿಧಾನದ ನಿರ್ದೇಶನದಂತೆ ನಡೆಯಲಿಲ್ಲ. ಆ ಹಿನ್ನೆಲೆಯೊಳಗೆ ಅವರು ಸಂವಿಧಾನಕ್ಕೆ ಒಂದು ರೀತಿ ಅಪಚಾರ ಮಾಡಿದರೆ ನಮ್ಮ ಭಾಷಣವನ್ನು ತಕ್ಷಣ ಸಮಯ ಇನ್ನು 1-2 ನಿಮಿಷ ಆಗಿಲ್ಲ, ಒಮ್ಮೆಲೆ ಜೈ ಹಿಂದ್ ಅಂತ ಹೇಳಿ ಹೊರಟೇ ಬಿಟ್ಟು ಅತ್ಯಂತ ದುರ್ದೈವದ ಸಂಗತಿ ಅಂದರೆ ನಮ್ಮ ವಿಧಾನ ಪರಿಷತ್ತಿನವರು ಏನಾದರೂ ಪ್ರಕಟಣೆ ಹೊರಡಿಸುತ್ತಾರೆ, ಅದರಲ್ಲಿ ಅವರ ಭಾಷಣದ ನಂತರ, ಅವರ ಭಾಷಣ ಪೂರ್ಣವಾದ ನಂತರ ರಾಷ್ಟ್ರಗೀತೆ ಆಗ್ತದೆ. ಆ ರಾಷ್ಟ್ರಗೀತೆಯನ್ನು ಪೂರ್ಣಗೊಳಿಸಿಕೊಂಡು ಹೋಗಬೇಕಾಗಿತ್ತು. ರಾಷ್ಟ್ರಗೀತೆಗೂ ಅಪಮಾನ ಆಗುವ ರೀತಿಯೊಳಗೆ ಯಾವುದೇ ಅರ್ಜೆನ್ಸಿ ಇಲ್ಲದೆ ಇದ್ದರೂ, ಯಾವುದೇ ತರಬೇತಿ ಇಲ್ಲದೆ ಇದ್ದರೂ ತಕ್ಷಣ ಅವರು ಸದನದಿಂದ ಹೊರನಡೆದಿದ್ದು ಅತ್ಯಂತ ದುರ್ದೈವಕರ ಹಾಗೂ ರಾಷ್ಟ್ರಗೀತೆಗೆ ಮಾಡಿರ್ತಕ್ಕಂಥ ಅಪಮಾನ. ರಾಜ್ಯದ ಸಂವಿಧಾನದ ಗಾರ್ಡಿಯನ್ ಆಗಿರ್ತಕ್ಕಂಥ ನಮ್ಮ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಈ ರೀತಿ ಅದು ಆಗದೇ ಸದನದಿಂದ ಹೊರಹೋಗಿರೋದು ಇದು ರಾಷ್ಟ್ರಗೀತೆಗೆ ಮಾಡಿರ್ತಕ್ಕಂಥ ಅಪಮಾನ. ಆದ್ದರಿಂದ